ಇವತ್ತು ಸಾಕಷ್ಟು ಜನರು ಮದುವೆ ಆಗಲ್ಲ ಅಂತ ಹೇಳೋದುಂಟು. ಅಂದ್ರೆ ಇವರಿಗೆ ಕುಜದೋಷ ಇರುತ್ತಾ ಅಥವಾ ಬೇರೆ ಬೇರೆ ದೋಷಗಳು ಕೂಡ ಇರಬಹುದು. ಇದಕ್ಕೆ ಪರಿಹಾರ ಏನ್ ಮಾಡಬೇಕು? ಜನ್ಮ ಕುಂಡಲಿಯಲ್ಲೂ ಸಹಿತ ನೋಡ್ತೀವಿ, ಮತ್ತೆ ಪಿತೃಕಾರಕ ಮಾತೃಕಾರಕ ದೋಷಗಳು ಸಹಿತ ಇರ್ತವೆ. ಜನ್ಮ ಕುಂಡಲಿಯಲ್ಲಿ ಲಗ್ನದಲ್ಲೇ ಮಂಗಳ ಇದ್ರೆ ನೋಡಿ, ಮಂಗಳ ಅನ್ನುವಂಥದ್ದು ಮಾಂಗಲ್ಯ ಭಾಗ್ಯಕ್ಕೆ ತುಂಬಾನೇ ವಿಶೇಷವಾದಂತ ಗ್ರಹ. ಪಿತೃಕಾರಕ ದೋಷಗಳು ಅಂತ ಹೇಳ್ತೀವಿ. ಪಿತೃಕಾರಕರ ಪೂರ್ವಜನ್ಮ ಕರ್ಮಗಳಾಗಿರ್ಬೋದು, ಅಥವಾ ಪಿತೃಕಾರಕರಿಗೆ ಕರೆಕ್ಟ್ ಆಗಿ ಅವರು ಅವರ ಒಂದು ವಿಶೇಷವಾದಂತಹ ಬೆಳವಣಿಗೆನ ಮಾಡದಲ್ಲೇ ಇರುವಂತದ್ದಾಗಿರ್ಬೋದು, ಪಿಂಡ ಪ್ರದಾನಗಳನ್ನ ಪ್ರಾಪರ್ ಆಗಿ ಮಾಡದಲ್ಲೇ ಇರುವಂತದ್ದಾಗಿರ್ಬೋದು. ಪಿತೃಕಾರಕರ ದೋಷ ಅದರಿಂದನೂ ಸಹಿತ ಪ್ರಾರಂಭ ಆಗತ್ತೆ. ಹುಡುಗನಿಗೆ ಗುರುಬಲ ಇದ್ದು ಹುಡುಗಿಗೆ ಗುರುಬಲ ಇಲ್ಲದೆ ಇದ್ರೂ ನಡೆಯುತ್ತಾ? ಇಲ್ಲಿ ಋಣಾತ್ಮಕ ಚಿಹ್ನೆ ಅಂದ್ರೆ ಗುರುಬಲ ಇಬ್ರಿಗೂ ಇದ್ರೇನೆ ಋಣಾತ್ಮಕ ಅನ್ನೋದು ಕೂಡ ಬರೋದು. ಗುರುಬಲ ಒಬ್ರಿಗೆ ಅದೇ ರೀತಿ ಈಗ ಒಬ್ರಿಗೆ ಇದ್ದು ಒಬ್ರಿಗೆ ಇಲ್ಲ ಅಂದ್ರೆ ಯಾವುದೇ ರೀತಿ ಫಲಾನುಫಲಗಳು ಬರೋದಿಲ್ಲ. ಒಂದು ಸಮಸ್ಯೆ ಅಂತ ಹುಟ್ಟಿದ್ರೆ ಅದಕ್ಕೊಂದು ಪರಿಹಾರವನ್ನು ಇದ್ದೇ ಇರುತ್ತೆ. ಪರಿಹಾರವನ್ನ ಮಾಡ್ಕೊಂಡು ಮುಂದುವರೆದ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ಸಹಿತ ಹೇಳ್ಬೋದು. ಇವತ್ತು ಸಾಕಷ್ಟು ಜನರು ಮದುವೆ ಆಗಲ್ಲ ಅಂತ ಹೇಳೋದುಂಟು. ಅಂದ್ರೆ ಇವರಿಗೆ ಕುಜದೋಷ ಇರುತ್ತಾ ಅಥವಾ ಬೇರೆ ಬೇರೆ ದೋಷಗಳು ಕೂಡ ಇರಬಹುದು. ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಇಲ್ಲಿ ವಿಶೇಷವಾಗಿ ಕಂಕಣ ಬಲ ಭಾಗ್ಯ ಅಂತ ಕರಿತೀವಿ ನಾವು ಅದನ್ನ. ಕಂಕಣ ಬಲ ಭಾಗ್ಯ ಅಂದಾಗ ಜನ್ಮ ಕುಂಡಲಿಯಲ್ಲೂ ಸಹಿತ ನೋಡ್ತೀವಿ, ಮತ್ತೆ ಪಿತೃಕಾರಕ ಮಾತೃಕಾರಕ ದೋಷಗಳು ಸಹಿತ ಇರ್ತವೆ. ಜನ್ಮ ಕುಂಡಲಿಯಲ್ಲಿ ಲಗ್ನದಲ್ಲೇ ಮಂಗಳ ಇದ್ರೆ ನೋಡಿ, ಮಂಗಳ ಅನ್ನುವಂಥದ್ದು ಮಾಂಗಲ್ಯ ಭಾಗ್ಯಕ್ಕೆ ತುಂಬಾನೇ ವಿಶೇಷವಾದಂತ ಗ್ರಹ. ಮಂಗಳ ಗ್ರಹ ಜನ್ಮ ಜಾತಕದಲ್ಲಿ ಯಾವ ಒಂದು ಮನೆಯಲ್ಲಿದ್ದಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲಗ್ನದಲ್ಲೇ ಮಂಗಳ ಇದ್ರೆ ಸ್ಟ್ರಾಂಗ್. 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತೆ 12ನೇ ಮನೆ, ಈ ಒಂದು ಮನೆಗಳಲ್ಲಿ ಮಂಗಳನ ಅಸ್ತಿತ್ವವಿದ್ರೆ, ಮಂಗಳ ತಟಸ್ಥವಾಗಿದ್ರೆ ಅವ್ರಿಗೆ ಕುಜದೋಷ ಅಂತ ಕರಿತೇವೆ. ಮತ್ತೆ ವಿಶೇಷವಾಗಿ ಕಾಲಸರ್ಪ ದೋಷ ಅಂತ ಹೇಳ್ತೇವೆ. ಈ ಒಂದು ಕಂಕಣ ಬಲ ಭಾಗ್ಯ ಅನ್ನುವಂಥದ್ದು ಅಂದ್ರೆ ವಿಳಂಬ ಆಗ್ಲಿಕ್ಕೆ ಕಾರಣಗಳು. ವಿಶೇಷವಾಗಿ ಕಾಲಸರ್ಪ ದೋಷ ಅಂದ್ರೆ ಏನಪ್ಪಾ ಅಂದ್ರೆ, ರಾಹು ಮತ್ತೆ ಕೇತುವಿನ ನಡುವೆ ಪ್ರತಿಯೊಂದು ಗ್ರಹಗಳ ಸಂಯೋಜನೆ ಆಗಿದ್ರೆ ಅದಕ್ಕೆ ನಾವು ಕಾಲಸರ್ಪ ದೋಷ ಅಂತಾನು ಹೇಳ್ತೇವೆ. ಮತ್ತೆ ವಿಶೇಷವಾಗಿ ಪಿತೃಕಾರಕ ದೋಷಗಳು ಅಂತ ಹೇಳ್ತೇವೆ. ಪಿತೃಕಾರಕರ ಪೂರ್ವಜನ್ಮ ಕರ್ಮಗಳಾಗಿರ್ಬೋದು, ಅಥವಾ ಪಿತೃಕಾರಕರಿಗೆ ಕರೆಕ್ಟಾಗಿ ಅವರು ಅವರ ಒಂದು ವಿಶೇಷವಾದಂತಹ ಬೆಳವಣಿಗೆನ ಮಾಡದಲ್ಲೇ ಇರುವಂಥದ್ದಾಗಿರ್ಬೋದು, ಪಿಂಡ ಪ್ರದಾನಗಳನ್ನು ಪ್ರಾಪರ್ ಆಗಿ ಮಾಡದಲ್ಲೇ ಇರುವಂಥದ್ದಾಗಿರ್ಬೋದು. ಪಿತೃಕಾರಕರ ದೋಷ ಅದರಿಂದನೂ ಸಹಿತ ಪ್ರಾರಂಭ ಆಗುತ್ತೆ. ಮತ್ತೆ ಸೂರ್ಯಗ್ರಹದ ಜೊತೆಗೆ ರಾಹುವಿನ ಒಂದು ಸಂಯೋಜನೆ ಆಗಿದೆ. ಯಾಕೆಂದರೆ ಸೂರ್ಯಗ್ರಹವನ್ನು ಗ್ರಹಗಳ ಒಂದು ರಾಜ ಅಂತಲೂ ಸಹಿತ ಹೇಳ್ತೇವೆ, ಸೂರ್ಯ ಪಿತೃಕಾರಕ ಅಂತಲೂ ಸಹಿತ ಹೇಳ್ತೇವೆ. ಆ ಸೂರ್ಯಗ್ರಹದ ಜೊತೆಗೆ ರಾಹುವಿನ ಒಂದು ಸಂಯೋಜನೆ ಇದ್ರೂ ಸಹಿತ ಇಲ್ಲಿ ಏನಾಗುತ್ತಪ್ಪ ಅಂದರೆ ಕುಜದೋಷ ಅನ್ನೋದು ಮೇಜರ್ ಟೇಕ್ ಪ್ಲೇಸ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರು ಏನಪ್ಪ ಮಾಡ್ಬೋದು? ವಿಶೇಷವಾಗಿ ಕುಜದೋಷದ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಲ್ಲಿ? ಕುಂಭ ವಿವಾಹ ಮಾಡುವಂಥದ್ದಾಗಿರ್ಬೋದು. ಮತ್ತು ವಿಶೇಷವಾಗಿ ಇಲ್ಲಿ ನಾವು ನೋಡೋದೇನೋ, ಕುಜದೋಷ ಇರೋರನ್ನೇ ಮದುವೆ ಆಗಬೇಕು ಅಂತ ಹೇಳ್ತೇವೆ. ಯಾಕಂದರೆ -∗−+. ಸೊ ಯಾಕೆ ಒಂದು ಕುಜದೋಷ ಇರುತ್ತೆ, ಅವರು ಕುಜದೋಷ ಇರೋರನ್ನೇ ಮದುವೆ ಆದಾಗ ಆ ಒಂದು ಸಹಬಾಳ್ವೆ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಮದುವೆಗೆ ವಿಶೇಷವಾಗಿ ನಾವು ನೋಡುವಂಥದ್ದು ಗಣಕೂಟವನ್ನು ನೋಡ್ತೇವೆ, ಸಾಲಾವಾಳಿ ಅಂತ ಕರಿತೀವಿ. 7 ಒಂದು ಗಣಕೂಟಗಳಲ್ಲಿ ಅಟ್ಲೀಸ್ಟ್ 18ರ ಮೇಲ್ಗಡೆ ಅವರ ಗಣಕೂಟಗಳು ಏನಾದರೂ ಸಂಯೋಜನೆಯಾಗಿದ್ರೆ ಆ ಒಂದು ಮದುವೆ ಉತ್ತಮವಾಗಿರುತ್ತೆ. ಔಟ್ ಆಫ್ 36, 18 ಇಸ್ ದ ಮಿನಿಮಮ್. ಎಬೋ 18 ಇಟ್ ಶುಡ್ ಬಿ. ಅದೇ ಬಿಲೋ 18 ಅಂತ ಏನಾದ್ರು ಬಂದರೆ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅವಾಗ ಏನಪ್ಪ ಸಮಸ್ಯೆಗಳು ಬಂದಿರುತ್ತೆ ಅಂದರೆ, ಅವ್ರಿಗೆ ರಾಕ್ಷಸಗಣ ಆಗಿರುತ್ತೆ ಹುಡುಗಂದು, ಅಥವಾ ಹುಡುಗಿದು ದೇವಗಣ ಆಗಿರುತ್ತೆ. ಇಲ್ಲಿ ದೇವಗಣ ಸೇರಬಹುದು, ಮನುಷ್ಯಗಣ ದೇವಗಣ ಸೇರಬಹುದು. ರಾಕ್ಷಸಗಣಕ್ಕೆ ರಾಕ್ಷಸಗಣನೇ ಸೇರ್ಬೇಕಾಗುತ್ತೆ. ರಾಕ್ಷಸಗಣ ಮನುಷ್ಯಗಣ ಜೊತೆ ಸೇರ್ಲಿಕ್ಕಾಗಲ್ಲ, ಮತ್ತೆ ಮನುಷ್ಯಗಣ ರಾಕ್ಷಸಗಣ ಜೊತೆ ಸೇರ್ಲಿಕ್ಕಾಗಲ್ಲ. ಅದೇ ರೀತಿ ರಾಕ್ಷಸಗಣ ದೇವಗಣ ಜೊತೆ ಸೇರ್ಲಿಕ್ಕಾಗಲ್ಲ. ಮತ್ತೆ ನಾಡಿ ಏಕನಾಡಿ ಆಗಿರಬಾರ್ದು, ಒಬ್ರದ್ದು ಮಧ್ಯ ನಾಡಿ ಆಗಿರಿ, ಇನ್ನೊಬ್ರು ಅಂತ್ಯನಾಡಿ ಆಗಿರ್ಬೇಕಾಗುತ್ತೆ. ಈ ಥರ ತುಂಬ ಸರ್ಕಮ್ಸ್ಟೆನ್ಸಸ್ಗಳು. ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿದ್ರೆ ತಾನೇ ಗೊತ್ತಾಗೋದು. ಇಲ್ಲಿ ವಿಶೇಷ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹೇಳೋದೇನಪ್ಪ ಅಂದರೆ, ಪ್ರಥಮವಾಗಿ ಒಂದು ಕುಜದೋಷ ಇದೆ ಅಥವಾ ಏನಾದ್ರು ದೋಷ ಇದೆ ಅಂತ ಹೇಳ್ತಾ ಇದ್ರೆ ಪ್ರಥಮವಾಗಿ ತಮ್ಮ ಜನ್ಮ ಜಾತಕವನ್ನು ಪ್ರಥಮವಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ಎಲ್ಲಿ ಯಾವ ದೋಷಗಳಿದೆ ಅದಕ್ಕೆ ಸುಲಭ ಪರಿಹಾರಗಳನ್ನು ನಾವಿಲ್ಲಿ ನೋಡ್ತಾ ಹೋದರೆ, ಪ್ರಥಮವಾಗಿ ಹನುಮಾನ್ ಚಾಲಿಸನ ಪಠನೆ ಮಾಡುವಂಥದ್ದಾಗಿರ್ಬೋದು,
ಮತ್ತು ವಿಶೇಷವಾಗಿ ಹನುಮಾನ್ ಚಾಲೀಸಿನ ಜೊತೆಗೆ ಒಂದು ದೈವಿಕವಾದಂಥ ಒಂದು ಆರಾಧನೆಗಳನ್ನು ಸಹಿತ ತಾವಿಲ್ಲಿ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂಥ ಫಲಾನುಫಲಗಳು ಸಹಿತ ಸಿಗ್ತಾ ಹೋಗುತ್ತೆ. ಓಕೆ, ಈಗ ಮದುವೆ ಆಗುವಾಗ ಹುಡುಗಂಗೆ ಅಥವಾ ಹುಡುಗಿಗೆ ಗುರುಬಲ ಬೇಕು ಅಂತ ಹೇಳೋದುಂಟು. ಅಂದ್ರೆ ಶುಭ ಕಾರ್ಯಗಳ ಆಗುವಾಗ ಹುಡುಗನಿಗೆ ಗುರುಬಲ ಇದ್ದು ಹುಡುಗಿಗೆ ಗುರುಬಲ ಇಲ್ಲದೆ ಇದ್ರೂ ನಡೆಯುತ್ತಾ? ಇಲ್ಲಿ ವಿಶೇಷವಾಗಿ ಗುರುಬಲ ಅನ್ನುವಂಥದ್ದು ಕಂಕಣ ಬಲ ಭಾಗ್ಯದ ಋಣಾತ್ಮಕ ಚಿಹ್ನೆ ಅಂತ ಹೇಳ್ಬೋದು. ಇಲ್ಲಿ ಋಣಾತ್ಮಕ ಚಿಹ್ನೆ ಅಂದರೆ ಗುರುಬಲ ಇಬ್ರಿಗೂ ಇದ್ರೇನೆ ಋಣಾತ್ಮಕ ಅನ್ನೋದು ಕೂಡಿ ಬರೋದು. ಗುರುಬಲ ಒಬ್ರಿಗಿದೆ, ಅದೇ ರೀತಿ ಈಗ ಒಬ್ರಿಗೆ ಇದ್ದು ಒಬ್ರಿಗೆ ಇಲ್ಲ ಅಂದರೆ ಯಾವುದೇ ರೀತಿ ಫಲಾನುಫಲಗಳು ಬರೋದಿಲ್ಲ. ತಾವಿಲ್ಲಿ ನೋಡ್ಬೋದು ಇತ್ತೀಚೆಗೆ ಕೆಲವೊಂದು ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಜಾತಕದ ಆಧಾರದ ಮೇಲೆ ನಾವಿಲ್ಲಿ ನೋಡಿದಾಗ ಆ ಒಂದು ಪರ್ಟಿಕ್ಯುಲರ್ ಹಾರೋಸ್ಕೋಪಲ್ಲಿ ಮಂಗಳ ದೋಷ ಏನಾದರೂ 4ನೇ ಮನೆಯಲ್ಲಿದ್ದರೆ ಅಥವಾ ಸಪ್ತಮ ಸ್ಥಾನದಲ್ಲಿದೆ, ಯಾಕಂದರೆ ಮದುವೆಗೆ ನಾವು ನೋಡೋದು 7ನೇ ಮನೆ ವಿಶೇಷವಾಗಿ, ಆ ಸಪ್ತಮ ಸ್ಥಾನದಲ್ಲಿ ರಾಹುವಿನ ಜೊತೆ ಏನಾದ್ರು ಸಂಯೋಜನೆಯಾಗಿದ್ದರೆ ಅಥವಾ ಪುರುಷನ ಜಾತಕದಲ್ಲಾಗಿರ್ಬೋದು ಅಥವಾ ಹುಡುಗಿಯ ಜಾತಕದಲ್ಲಾಗಿರ್ಬೋದು, ವರನ ಜಾತಕದಲ್ಲಾಗಿರ್ಬೋದು, ವಧುವಿನ ಜಾತಕದಲ್ಲಾಗಿರ್ಬೋದು, ಯಾವ ಗ್ರಹಗಳ ಒಂದು ಸಂಯೋಜನೆ ಆದಾಗ ಏನಾಗುತ್ತೆ, ಇಬ್ಬರ ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು ಅಥವಾ ಇಬ್ಬರ ನಡುವೆ ಈಗೋಯಿಸಮ್ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು, ಮತ್ತು ಗಂಡ ಹೆಂಡತಿಯ ನಡುವೆ ಕೆಲವೊಂದು ದೈಹಿಕವಾದ ಒಂದು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು. ಇದರಿಂದ ಏನಾಗುತ್ತೆ, ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು, ಅದು 3ನೇ ವ್ಯಕ್ತಿಗಳ ಸಮಸ್ಯೆಗಳು ಸಹಿತ ಬರುತ್ತೆ. ಅದು ಅಷ್ಟಮ ಸ್ಥಾನದಲ್ಲಿ ಏನಾದ್ರೂ ಮಂಗಳನ ಜೊತೆ ಕೇತುವಿನ ಸಂಯೋಜನೆ ಅಥವಾ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಯೋಜನೆ ಏನಾದರೂ ಆಗಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ವಧುವರರ ಜಾತಕದಲ್ಲಿ ಸಂಯೋಜನೆ ಆದ್ರೂ ಬೈ ಚಾನ್ಸ್ ಅವ್ರೇನು ಫಾರ್ ಎಕ್ಸಾಂಪಲ್ ಲವ್ ಮ್ಯಾರೇಜ್ಗಳು ಆಗಿರ್ತಾರೆ, ಅವ್ರಿಗೆ ಜಾತಕ ಪರಿಶೀಲನೆ ಮಾಡ್ಕೊಂಡಿರಲ್ಲ, ಹಾಗೆ ಅವರು ಲವ್ ಮ್ಯಾರೇಜ್ ಆಗ್ಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಥರ ಒಂದು ಸಮಸ್ಯೆಗಳು ಅವ್ರಿಗೆ ಇದ್ದೇ ಇರುತ್ತೆ. ಸೊ ಅಂತಹ ಸಂದರ್ಭ ಒಂದು ವಿಚ್ಛೇದನ ಆಗುವಂಥದ್ದು ಅಥವಾ ಗಂಡ ಬಿಟ್ಟು ಹೋಗೋದು ಅಥವಾ ಗಂಡನ ಜೊತೆ ಸಾಂಸಾರಿಕ ಸುಖ ಇಲ್ಲದೆ ಇರೋದು, ಈ ಥರ ಕೆಲವೊಂದು ಸಮಸ್ಯೆಗಳು ಆಗುವಂಥದ್ದು ವಿಶೇಷವಾಗಿ ಮೇಜರ್ ಆಗಿ ಕಾಲಸರ್ಪ ದೋಷ ಆಗಿರ್ಬೋದು, ಕುಜ ದೋಷ ಆಗಿರ್ಬೋದು, ಪಿತೃಕಾರಕ ದೋಷ ಆಗಿರ್ಬೋದು ಅಥವಾ ನೀಚ ಪುರುಷ ದೋಷಗಳು ಆಗಿರ್ಬೋದು. ಈ ಥರ ಕೆಲವೊಂದು ದೋಷಗಳಿಂದನೂ ಸಹಿತ ಆಗುತ್ತೆ. ಒಂದೇ ಗೋತ್ರದವರು ಮದುವೆ ಆಗಬಾರ್ದು ಅಂತ ಹೇಳ್ತಾರೆ, ಯಾಕೆ? ಅದು ಏಕಗೋತ್ರ ಆಗುತ್ತಲ್ಲ. ಈಗ ಏಕಗೋತ್ರ ಏಕನಾಡಿಗಳಾದಾಗ ಈಗ -*+ ಅಂತ ಹೇಳಿದೆ, ಅದು ನೆಗೆಟಿವ್ ವೈಬ್ರೇಷನ್ಸ್ ಅಲ್ಲಿ ಬರ್ತಾ ಇದೆ. ಅದೇ ಪಾಸಿಟಿವ್ ಅಲ್ಲಿ ಇದ್ದಾಗ ಈಗ ಏಕನಾಡಿ, ಈಗ ಸಂತಾನ ಭಾಗ್ಯದ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಏಕನಾಡಿಗಳಲ್ಲಾದಾಗ. ಏಕಗೋತ್ರಗಳಾದಾಗೂ ಸಹಿತ ಕೆಲವೊಂದು ವೈವಾಹಿಕ ಜೀವನದ ಕೆಲವೊಂದು ಸಮಸ್ಯೆಗಳು ಆಗುವಂತಹ ಒಂದು ವಿಶೇಷವಾದಂಥ ವಿಚಾರಗಳು ಬರ್ತವೆ. ಇಂತಹ ಸಂದರ್ಭದಲ್ಲಿ ಏನಪ್ಪ ಮಾಡ್ಬೋದು ಅಂದರೆ, ಅವರು ಏಕನಾಡಿ ಅಥವಾ ಏಕಗೋತ್ರದಲ್ಲಾಗಿದ್ದರೂ ಸಹಿತ ಪ್ರಥಮವಾಗಿ ಅವರ ಒಂದು ಜಾತಕದಲ್ಲಿ ಯಾವ ಒಂದು ಗ್ರಹದ ನೆಗೆಟಿವ್ ವೈಬ್ರೇಷನ್ ಇದೆ ಅನ್ನೋದು ನೋಡಬೇಕಾಗುತ್ತೆ. ಗ್ರಹಾನುಬಲಗಳಲ್ಲಿ ಯಾವ ಒಂದು ವಿಚಾರದಲ್ಲಿದೆ ನೋಡಿಕೊಂಡು ಆ ಗ್ರಹಗಳ ಒಂದು ಶಾಂತಿಯನ್ನು ಮಾಡುವಂಥದ್ದು. ಮತ್ತು ನೋಡಿ, ಒಂದು ಸಮಸ್ಯೆ ಅಂತ ಹುಟ್ಟಿದ್ಮೇಲೆ ಅದಕ್ಕೊಂದು ಪರಿಹಾರನೂ ಇದ್ದೇ ಇರುತ್ತೆ. ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತಲೂ ಸಹಿತ ಹೇಳ್ಬೋದು.